ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಜಿತಾನ್ ಮಾತಾಡ್ತಾ ಇರೋದು. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಇವತ್ತು ಎಲ್ಲಿಗೆ ಬಂದಿದ್ದೀನ ಅಂತ ಅನ್ಕೊಂಡಿದ್ದೀರಾ? ಇವತ್ತು ನಾನು ಬಂದಿರುವಂಥದ್ದು ಕೊಡಗು, ಅದೇ ನಮ್ಮ ಊರು. ಇವತ್ತು ಒಂದು ಕಾಫಿ ತೋಟಗೆ ಬಂದಿದ್ದೀನಿ. ಏನಿದು ವ್ಲಾಗ್ ಎಲ್ಲಿಂದನೋ ಶುರು ಮಾಡ್ತಾನೆ ಅಂತ ಅನ್ಕೋತಿರ್ಬೋದು. ನಂಗೆ ಯಾಕೋ ಅನ್ನಿಸ್ತು ಇಲ್ಲಿಂದನೇ ಶುರು ಮಾಡೋಣ. ಇವತ್ತೊಂದು ಈ ದಿನ ನಾನು ಇಷ್ಟು ದಿನ ಮೈಸೂರಲ್ಲಿದ್ದೆ, ಕಾಲೇಜೆಲ್ಲ ಇತ್ತಲ್ಲ, ಅದಕ್ಕೋಸ್ಕರ ಇವಾಗ ರಜಾ ಇದೆ. ಆ ರೀಸನ್ಗೋಸ್ಕರ ಕೊಡಗಿಗೆ ಬಂದಿದ್ದೀನಿ. ರಜದ ಟೈಮಲ್ಲಿ ಬಂದಾಗ ಲಾಸ್ಟ್ ಇಯರ್ ಅಲ್ಲ 2 years ಆಯಿತು. 2 years ಬ್ಯಾಕ್ ನಾನು ಅಪ್ಪ ದೊಡ್ಡಪ್ಪ ಎಲ್ಲ ಸೇರಿ ನೆಟ್ಟಿದ್ದು. 2 years ಆಗಿದೆ, ಈಗ ಬೆಳೆದು ನಿಂತಿದೆ. ಎಲ್ಲ ಹೋದರೆ ಕಾಡೆಲ್ಲ ಸಿಗ್ತದೆ. ನಿಮ್ಗೆ ಯಾರಿಗಾರು ಕಾಡಲ್ಲೊಂದು ಸೊಪ್ಪು ಬೇಕಾ? ಕಮೆಂಟ್ ಮಾಡಿ ತಂದ್ಕೊಡುವ. ಬನ್ನಿ ಈಗ ನೆಕ್ಸ್ಟ್ ಲೊಕೇಶನ್ಗೆ ಹೋಗುವ. ಹಂಗೆ ನಡ್ಕೊಂಡು ನೋಡ್ತಾ ಇರ್ಬೋದು. ಇದು ಏನಂತ ಯೋಚನೆ ಮಾಡ್ತಿರ್ತೀರಾ ಅನಿಸುತ್ತೆ. ಇದೇ ಹನಿ ಬೀ ಹಾರ್ವೆಸ್ಟಿಂಗ್ ನೋಡ್ತಿರಲ್ಲ. ಇಲ್ಲ ಆ್ಯಕ್ಚುಲಿ ಇದ್ರೊಳಗೆಲ್ಲ ಫುಲ್ ಹನಿ ಬೀ ಇದೆ, ನೋಡ್ತಾ ಇರ್ಬೋದು ನೀವು ಕೂಡ. ನಂಗೆ ಕಚ್ಚಿದ್ರು ಕಚ್ತೀಗ ಹೇಳೋಕ್ಕಾಗಲ್ಲ. ಎಲ್ಲ ಫುಲ್ ಹನಿ ಬೀ ಹಾರ್ವೆಸ್ಟಿಂಗ್ ಇದು. ಅಲ್ಲಿಂದ ಬೇರೆ ಕಡೆ ಬಂದಿದೆ, ಈಗ ಬೇರೆ ದೊಡ್ಡ ಹತ್ರ ಎಲ್ಲೆಲ್ಲೇ ಹತ್ರ ಅಪ್ಪ ಕರಿತಿದ್ದಾರೆ, ಅವನ ಬೇಗ ಅಲ್ಲ ಜಾರುತ್ತೆ, ಮೆತ್ತಗೆ ಬರಬೇಕು. ನೋಡಿ ಇದೆ ಕಾಫಿ ಗಿಡ, ಎಲ್ಲ ಕಾಯಿ ಇದೆ, ಇನ್ನೂ ಹಣ್ಣಾಗಿಲ್ಲ, ಇನ್ನು ಹಾಕಬೇಕು ಅಲ್ಲ. ಇನ್ನೊಂದು ಕಾಫಿ ತೋಟ ಒಂದು ರೌಂಡ್ ಬಂದಿರೋದು, ಇನ್ನೂ ಸ್ವಲ್ಪ ಸ್ಟಡಿ ಮಾಡೋದಿದೆ. ಸದ್ಯಕ್ಕೆ ಅಷ್ಟೊಂದೇನು ತುಂಬ ನಾಲೆಜ್ ಏನು ಗೊತ್ತಿಲ್ಲ, ಸ್ವಲ್ಪ ಗೊತ್ತಿದೆ. ನೋಡಿ ಸ್ವಲ್ಪ ಆ ಕಡೆ ಹೋದರೆ ಹೊಲ ಗದ್ದೆ ಇದೆಲ್ಲ ಹೇಳ್ತಾರಲ್ಲ ಅದು. ಇನ್ನು ಈ ಕಡೆ ಎಲ್ಲ ಅಲ್ಲಿ ನಮ್ಮನೆ, ಹಿಂಗೆ ಸೀದಾ ಡೌನ್ ಆದರೆ ನಮ್ಮನೆ. ಮನೆದು ಒಂದು ವೀಡಿಯೋ ಮಾಡಿ ಹಾಕ್ತೀನಿ ನಾನು, ಹೇಗೆ ಏನಿದೆ ಹೇಗಿದೆ ಅಂತ ಮನೆ. ಅದು ನಾನು ನಮ್ಮನೇನ ಫಾರ್ಮ್ ಹೌಸ್ ಅಂತ ಕರೆಯೋದು. ಆ್ಯಕ್ಚುಲಿ ಅದು ಫಾರ್ಮ್ ಹೌಸ್ ಚೆನ್ನಾಗಿದೆ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ಮೋಡ ಇದ್ದರೂ ಒಂಥರ ಸೆಕೆ. ಈ ಜಾಕೆಟ್ ಹಾಕ್ಕೊಂಡಿದ್ದೀನಲ್ಲ, ಅದು ಸಡನ್ನಾಗಿ ಮಳೆ ಬಂದರೆ ಮತ್ತು ನಾನು ಎಲ್ಲಿಂದ ಎಲ್ಲಿ ಹೋಗಲಿ, ಛತ್ರಿನೂ ತಂದಿಲ್ಲ. ನೋಡ್ತಾ ಇರ್ಬೋದು, ಇದು ನಾನು ಹಾಕ್ಕೊಂಡಿರೋ ಶೂಸ್ ಫುಲ್ ಹೈ ಪ್ರೊಟೆಕ್ಟೆಡ್. ಏನು ಕಾಲಿಗೇನು ಇದಾಗಲ್ಲ, ಏನಂತಾರೆ ಮಣ್ಣಾಗಲಿ ನೀರಾಗಲಿ ಏನೂ ಆಗಲ್ಲ. ಆ ರೀಸನ್ಗೆ ಇದನ್ನು ಗಂಬುಟ್ ಶೂ ಬೈಕರ್ಸ್ ಎಲ್ಲ ಹಾಕೋತಾರಲ್ಲ ಅದೆಲ್ಲ ಇದು ಬೇರೆ. ಇಲ್ಲಿ ಕೆಲಸದವ್ರು ಮಾತ್ರ ಹಾಕೋದು, ಕೆಲಸಕ್ಕೆ ಏನಾದ್ರು ಬಂದರೆ ಅಲ್ಲೇ. ಇದು ಪೆಪ್ಪರ್ ಅಂತಾರಲ್ಲ ಅದೇ ಇದು. ನೋಡಿ ಇಲ್ಲೆಲ್ಲ ಇದೆಲ್ಲ ಕಾಣಿಸ್ತಿದೆಯಲ್ಲ, ಇದೇ ಪೆಪ್ಪರು. ಇದಿನ್ನು ನೆಕ್ಸ್ಟು ಇಲ್ಲಿಂದನೇ ಪೆಪ್ಪರ್ ಆಗೋದು. ಈಗ ಸೀಸನ್ ಮುಗೀತು, ಈಗ ನೆಕ್ಸ್ಟ್ ಇದು ಫಸಲು. ಜಸ್ಟ್ ಈಗ ವೀಡಿಯೋ ಆಫ್ ಮಾಡಿದಷ್ಟೇ. ಜಸ್ಟ್ ಹಿಂಗೆ ಒಂದು ಮೊಲ ಪಾಸ್ ಆಯಿತು, ಏನಂತಾರೆ ವೈಲ್ಡ್ ರ್ಯಾಬಿಟ್, ಕಾಡು ಮೊಲ. ವೈಟ್ ಇರಲ್ಲ, ಅದು ಬ್ರೌನ್ ಕಲರ್ ಮೊಲ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಅಪ್ಪ ನಾನು ಫುಲ್ ಎದ್ಕೊಂಡೇ ಬಿಟ್ಟೆ ಏನಿದು ಅಂತ. ಅಪ್ಪ ಶಾಕ್ ಆಗೋಯ್ತು, ಹಿಂಗೆಲ್ಲ ಪಾಸ್ ಆಯಿತು. ಆ ಕಡೆ ಎಲ್ಲ ಹಾಗೆಲ್ಲ ಪಾಸ್ ಆಯಿತು. ಹಬ್ಬ ಎಲ್ಲ ಆಮೇಲೆ ಇದೆ, ಸ್ವಲ್ಪ ಡೇಂಜರು. ಅದಕ್ಕೆ ನಂಗೆ ಭಯ, ತೋಟಕ್ಕೆಲ್ಲ ಬರೋಕ್ಕೆ ಜಾಸ್ತಿ. ಆದರೆ ಏನು ಮಾಡೋದು, ಬರಲೇಬೇಕಲ್ಲ. ಇದು ಸ್ಪ್ರಿಂಕ್ಲರ್. ಡ್ಯೂರಿಂಗ್ ಸಮ್ಮರ್ ಸೀಸನಲ್ಲಿ ಇದನ್ನು ನಾವು ಜಾಸ್ತಿ ಯೂಸ್ ಮಾಡ್ತೀವಿ. ಯಾಕಂದರೆ ಮಳೆ ಬರಲಿಲ್ಲ ಅಂದರೆ ಗಿಡಗಳೆಲ್ಲ ಒಣಗೋಗ್ತವೆ. ಆ ರೀಸನ್ಗೋಸ್ಕರ ಇಲ್ಲಿ ಬಂದರೆ ಒಂಥರ ಪೀಸು. ಕೊಡಗಿಗೆ ಬಂದರೆ ನಾನಲ್ಲಿ ಸಿಟೀಲಿ ಇದ್ದು ನಾವಂತೂ ಹಾರ್ನ್ ಸೌಂಡು ಅದು ಇದು ಎಲ್ಲ ಕೇಳಿ ತಲೆ ಎಲ್ಲ ನೋವು ನೋಡಿದ್ದು. ಇಲ್ಲಿ ಬಂದರೆ ಒಂದು ಪೀಸ್ ಆಗಿರ್ತದೆ, ಆರಾಮಾಗಿರ್ಬೋದು. ಇಲ್ಲಿ ಬಂದರೆ ಸೂಪರ್ ಆಗಿದೆ. ಆ್ಯಕ್ಚುಲಿ 1 year ಆಗಿತ್ತು ನಾನು ಇಲ್ಲಿ ಕೊಡಗಿಗೆ ಬರದೆ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನು ತಡೆದಿರುವವರು ಯಾರು? ಈಗ ಬಂದಿದ್ದೀನಿ. ಆಗಲೇ ನಾನು ಡೈರೆಕ್ಟ್ ಊಟ ಮಾಡೋಕ್ಕೆ ಹೋಗಿ ಫ್ರೆಶ್ ತೊಗೊಳಕ್ಕಂತ ಹೋದವನು, ಮಳೆನೇ ಬಂದ್ಬಿಡ್ತು. ಆಗ್ಲಿಂದ ಹೊರಗೆ ಬರೋಕ್ಕಾಗಲಿಲ್ಲ. ಈಗ ಸ್ನಾನ ಮಾಡಿ ಫ್ರೆಶ್ ಆಗಿ ಒಂದು ರೌಂಡ್ ಹಾಕೋಬರೋಣ ಅಂತ ಬಂದಿದ್ದೀನಿ. ನೋಡುವ ಬನ್ನಿ ಹೇಗಿದೆ ವಾತಾವರಣ. ಆ್ಯಕ್ಚುಲಿ ಮಳೆ ಬಂದು ಸೂಪರ್ ಆಗಿದೆ ಈಗ ವೆದರು. ನೀವು ನೋಡ್ತಾ ಇರ್ಬೋದು, ಸೂಪರ್ ಆಗಿದೆ ಮಾತ್ರ.
ಇದು ನಾನು ಗದ್ದೆ ಹತ್ರ ಬಂದೆ ಈಗಿದೆಷ್ಟು. ಬಟ್ ಇಲ್ಲಿ ಏನಂದರೆ ಫುಲ್ಲು ಮಳೆಯಾಗಿ ಈ ಶೂ ಹಾಕ್ಕೊಂಡಿಲ್ಲ ಅಂದರೆ ಕಾಲೆಲ್ಲ ಕೆಸರಾಗ್ಬಿಡುತ್ತೆ. ಅದಕ್ಕೆ ನೋಡಿ ಇದೆಲ್ಲ ಇನ್ನೆಷ್ಟು ನಾಟಿ ಟೈಮಲ್ಲ ಈಗ, ಆ ರೀಸನ್ಗೋಸ್ಕರ ಇದೆಲ್ಲ ರೆಡಿ ಆಗಿದೆ. ಸುಮ್ಮನೆ ಒಂದು ರೌಂಡ್ ಹಾಕೊಬರೋಣ ಅಂತ ಬಂದೆ. ಒಬ್ಬನೇ ಬಂದಿದ್ದು, ಅಪ್ಪನೂ ಬರಲಿಲ್ಲ. ಬಟ್ ಈ ಮಗನ ರಜಕ್ಕೆ ಅಂತ ಬಂದಿದ್ದಾಯ್ತಾ. ಈ ಕಾಲೇಜ್ ಟೈಮಲ್ಲಿ ಮಂಡೇ ಟು ಸ್ಯಾಟರ್ಡೇ ಫುಲ್ಲು ಸ್ಲೋ ಹೋಗೋದು, ಸಂಡೇ ಮಾತ್ರ ಫಾಸ್ಟಾಗಿ ಹೋಗುತ್ತೆ. ಹಂಗೆ ಈಗಲೂ ಕೂಡ ರಜಾ ಅಲ್ವಾ, ಫುಲ್ ಫಾಸ್ಟಾಗಿ ಹೋಗ್ತಾ ಇದೆ. ದಿನ ಹೋಗೋದೇ ಗೊತ್ತಾಗ್ತಿಲ್ಲ. ಇವತ್ತು ಹಾಗೆ ಸುಮ್ಮನೆ ಒಂದು ಶಾರ್ಟ್ ಬ್ಲಾಗ್ ಮಾಡಿದ್ದಷ್ಟೇ ಬೆಳಗಿಂದ. ಏನಿಲ್ಲ, ಜಸ್ಟ್ ಬೆಳಗ್ಗೆ ಎದ್ದೇಳ್ತೀನಿ, ತಿಂಡಿ ಮಾಡ್ತೀನಿ, ಸುಮ್ಮನೆ ತಿರುಗಾಡ್ತೀನಿ. ಇದು ರಜಾ ಅಲ್ವಾ, ಸದ್ಯಕ್ಕೆ ಏನು ಕೆಲಸ ಇಲ್ಲ ಈಗ, ಆ ರೀಸನ್ಗೋಸ್ಕರ. ಅದ್ರ ಬ್ಯಾಕ್ಗ್ರೌಂಡ್ ನೋಡ್ಬೋದಲ್ಲ, ಫುಲ್ಲು ಕಾಫಿ ತೋಟ ಎಲ್ಲ ಹೇಗಿದೆ ಅಂತ. ಹಾಂ, ಈಗ ವಾಪಸ್ ಮನೆಗೆ ಹೋಗಿ ಊಟ ಗೀಟ ಮಾಡಿ ಎಡಿಟಿಂಗ್ ಎಲ್ಲ ಮಾಡಿಕೊಂಡು ಮಲ್ಕೊಳ್ಳೋದು ಅಷ್ಟೇ. ಅದು ಎಡಿಟಿಂಗ್ ಎಲ್ಲ ಮಾಡೋ ಅಷ್ಟೆಲ್ಲ 12 o'clock ಆಗ್ಬಿಡುತ್ತೆ. ನಾಳೆ ಬೆಳಗ್ಗೆ ಒಂದು ಒಳ್ಳೆ ವೀಡಿಯೋ ತೆಗಿಬೇಕು ಅಂತೆಲ್ಲ ಇದ್ದೀನಿ. 6 ಒಳಗೆ ಬೇಗ ಹೇಳಬೇಕು ಅಂತ. ನೋಡೋಣ ಹೇಗಾಗುತ್ತೆ ಹಾಗೆ.